ಆಫ್ಟರ್ ಅಂಬಾರಿ ಗೆದ್ದ ಮೇಲೆ ಅರ್ಜುನ್ ಮನೆ ಮುಂದೆ 8 ಜನ ಪ್ರೊಡ್ಯೂಸರ್ ಇದ್ರು, 8 ಜನ ಕಾಲ್ ಮಾಡಿದ್ರು, ಅರ್ಜುನ್ ನಮ್ಗೊಂದು ಸಿನಿಮಾ ಮಾಡ್ಕೊಡಿ ಅಂತ. ಇಲ್ವೇ ಇಲ್ಲ. ಒಂದೂವರೆ ವರ್ಷ ನಾನು ಖಾಲಿ ಇದ್ದೆ. ಅಭಿನಯ ತರಂಗ ಯಾವುದೋ ಒಂದು ಬೀದಿ ಊರುಭಂಗ ಅಂತ ಯಾವುದೋ ಒಂದು ಬೀದಿ ನಾಟಕ ನಡೀತಾ ಇರ್ಬೇಕಾದ್ರೆ ಸಿಕ್ಕಿದ್ದೆ ಧ್ರುವ. ಅವಾಗ ನನಗೆ ಗೊತ್ತಿಲ್ಲ ಧ್ರುವ ಅವನು ನೋಡ್ಬಿಟ್ಟು ಅವನೇನೋ ಡೈಲಾಗ್ ಎಲ್ಲ ಜೋರಾಗಿ ಏನೇನೋ ರೋಡಲ್ಲೆಲ್ಲ ನಿಂತ್ಕೊಂಡು ಜೋರಾಗೆಲ್ಲ ಹೇಳ್ತಾ ಇದ್ದ. ಅವಾಗ ಒಂದು 108 kg ಇದ್ದ. ಒಂದು 20 to 25 kg ಸಣ್ಣ ಆಗ್ಬೇಕು ನೀನು. ಅವನ್ನ ಕರೆದು ಅವತ್ತು ನನ್ನ ಹತ್ರ 5 rupees ಕಾಯಿನ್ ಇತ್ತು, ಕೊಟ್ಬಿಟ್ಟು ನೀನು ಈ ಸಿನಿಮಾಗೆ ಇರೋ ಅದ್ದೂರಿಗೆ, ಈ ಸಿನಿಮಾ ಅದ್ದೂರಿ ಅಂತ ಮಾಡಿದ್ರೆ ನಿನಗೆ ಮಾಡೋದು, ಇನ್ಯಾರಿಗೂ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲ. ಬಟ್ 4 ಜನ ಮುಹೂರ್ತ ಮಾಡಿ ಒಂದೊಂದಿನ ಶೂಟಿಂಗ್ ಮಾಡಿ ನಿಂತಾದ್ಮೇಲೆ 5ನೇ ಪ್ರೊಡ್ಯೂಸರ್ ಕಂಟಿನ್ಯೂ ಮಾಡಿದ ಸಿನಿಮಾ ಅದ್ದೂರಿ. ಅದಾದ್ಮೇಲೂ ಒಂದು ದೊಡ್ಡ ಕಷ್ಟದ ಕಥೆಗಳಿದೆ. ಹೇಳ್ತಾ ಹೋದ್ರೆ ಅಯ್ಯೋ ಬರೀ ಅದ್ದೂರಿದೆ ಒಂದು ದೊಡ್ಡ ಕತೆ ಆಗುತ್ತೆ. ನನ್ನ ಹತ್ರ ಒಂದು ಸ್ವಿಫ್ಟ್ ಕಾರ್ ಇತ್ತು. ನಮ್ಮ ಹತ್ರ ಯಾವ್ದು ದುಡ್ಡಿಲ್ಲ ಅಂತಂದ್ರೆ ಅದನ್ನ ತಗೊಂಡೋಗಿ ಅಡ ಇಡೋದು. ಒಂದು ಹತ್ತತ್ರ ಒಂದು 35 to 40 ಸತಿ ಆ ಕಾರ್ ಅಡ ಇಟ್ಟಿದೀವಿ. ಆ ಲೊಕೇಶನ್ ಕೂಡ ದುಡ್ಡು ಇರಲಿಲ್ಲ. ನಮ್ಮ ಇಡೀ ಇದನ್ನೆಲ್ಲ ಸೇರಿಸಿ ಲಾಕ್ ಮಾಡಿದ್ದು ಗೇಟ್ನ, ದುಡ್ಡು ಕೊಟ್ಬಿಟ್ಟು ಹೊರಗಡೆ ಹೋಗಿ ಅಂತ ಅಂದ್ಬಿಟ್ಟು. ನಮ್ಮ ಅಮ್ಮಂದು ಮಾಂಗಲ್ಯ ಸರನ ಇದನ್ನ ಇಟ್ಬಿಟ್ಟು ಕೊಟ್ಟಿದ್ರು. ಯೂಶುವಲ್ ಆಗಿ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ, ಒಂದು ಸಿನಿಮಾ ಸಕ್ಸಸ್ ಆಗ್ಬಿಟ್ರೆ ನೆಕ್ಸ್ಟ್ ಮಾರನೇ ದಿನ ಮನೆ ಮುಂದೆ ಪ್ರೊಡ್ಯೂಸರ್ಗಳು ನಿಂತಿರ್ತಾರೆ ಅಂತ. ಆಫ್ಟರ್ ಅಂಬಾರಿ ಗೆದ್ದ ಮೇಲೆ ಅರ್ಜುನ್ ಮನೆ ಮುಂದೆ 8 ಜನ ಪ್ರೊಡ್ಯೂಸರ್ ಇದ್ರು, 8 ಜನ ಕಾಲ್ ಮಾಡಿದ್ರು, ಅರ್ಜುನ್ ನಮ್ಗೊಂದು ಸಿನಿಮಾ ಮಾಡ್ಕೊಡಿ ಅಂತ. ಇಲ್ವೇ ಇಲ್ಲ. ಆಕ್ಚುಲಿ ಅಂಬಾರಿ 150 ದಿನ ದೊಡ್ಡ ಹಿಟ್ ಆದ್ಮೇಲೆ 1.5 ವರ್ಷ ಖಾಲಿ ಇದ್ದೆ ನಾನು. ಯಾರು ಅಪ್ರೋಚ್ ಮಾಡಿಲ್ಲ, ಅಂದ್ರೆ ಸಿನಿಮಾ ಮಾಡಬೇಕು ಅಂತ ಯಾರು ಕೇಳಿರಲಿಲ್ಲ. 1.5 ವರ್ಷ ನಾನು ಖಾಲಿ ಇದ್ದೆ. ಅದಾದ್ಮೇಲೆ ಅಂದ್ರೆ ಫಸ್ಟ್ ಸಿನಿಮಾ ಇದು ಮಾಮೂಲಿ ಫಸ್ಟ್ ಸಿನಿಮಾ ಬಂದಾಗ ಏನಂತಾರೆ ಅಂದ್ರೆ ಫ್ಲೂಕು, ಅದನ್ನ ಅವ್ರು ಮಾಡಿದ್ದು, ಇದನ್ನ ಇವ್ರು ಮಾಡಿದ್ದು, ಏನೋ ಒಂದು ಈ ತರದ್ದೆಲ್ಲ ಕೆಲಸ ನೋಡಿರ್ತಾರೆ, ಬರ್ತಾನೆ ಇರುತ್ತೆ. ಅಂದ್ರೆ ಮೊದಲನೇ ಸಿನಿಮಾ ಅಂತ ಬಂದಾಗ ಅಂದ್ರೆ ನನ್ಗೆ ಯಾರೋ ಹೇಳ್ತಾ ಇದ್ರು, ಅಬ್ದುಲ್ ಕಲಾಂ ಮೊದಲನೇ ಸಿನಿಮಾ ಇಂಪಾರ್ಟೆಂಟ್ ಅಲ್ವಂತೆ, ಎರಡನೇ ಕೆಲಸನ ಮೊದಲನೇ ಸಿನಿಮಾ ಅಲ್ಲ, ಮೊದಲನೇ ಕೆಲಸ ಇಂಪಾರ್ಟೆಂಟ್ ಅಲ್ಲ. ಮೊದಲನೇ ಗೆಲುವನ್ನ ಯಾರು, ಅದು ಒರಿಜಿನಲ್ ಗೆಲುವಾದ್ರೂ ಯಾರು ಅಕ್ಸೆಪ್ಟ್ ಮಾಡಲ್ಲ. ನಾವ್ 2ನೇ ಸತಿ ಗೆಲ್ತೀವಲ್ಲ, ಇದೆಲ್ಲ ಮೊದಲನೇದು ಗೆತ್ತಂದಾಗ ಇದು ಫ್ಲೂಕು, ಇದೇನೋ ಆಗೋಯ್ತು, ಇದಕ್ಕೆ ಅವರೇನೋ ಸಪೋರ್ಟ್ ಮಾಡಿದ್ರು, ಇದೇನೋ ಆಗೋಯ್ತು ಅಂತ ಅನ್ಬಿಟ್ಟು. ಬಟ್ 2ನೇದು ಯಾವಾಗ ಗೆಲ್ತೀವಲ್ಲ ಅವಾಗ್ಲೇ ಅಂತೆ, ಓ ಇವನ್ ಈ ಕೆಲಸದಲ್ಲಿ ಇವನೊಂದು ಏನೋ ಒಂದು ಕೆಲಸ ಗೊತ್ತಿದೆ, ಇವನ್ ಏನೋ ನಿಜವಾಗ್ಲೂ ಗೆದ್ದಿದ್ದಾನೆ, ಇವನೇ ಗೆದ್ದಿದ್ದಾನೆ ಅಂತ 2ನೇ ಸಿನಿಮಾ. ಅದಾದ್ಮೇಲೆ ಮುಂದಿನ ಏನಿರುತ್ತೆ ಆ ಸೋಲು ಗೆಲುವು ಕೌಂಟ್ ಆಗಲ್ಲ. ಬಟ್ 2ನೇದೇ ಅಂತೆ ತುಂಬಾ ಇಂಪಾರ್ಟೆಂಟ್. ಮೊದಲನೇದು ಅದೇ ರೀತಿ ಅನ್ಕೊಂಡಿದ್ರು ಅಂತ ಅನ್ಸುತ್ತೆ. ಬಟ್ ನನ್ಗೆ 1.5 ವರ್ಷ ಕೆಲಸ ಇರಲಿಲ್ಲ. ಅವಾಗ್ಲೇ ನಾನು ಹಠ ಹಿಡ್ದಿದ್ದು 2ನೇ ಸಿನಿಮಾ ಹೊಸಬನಿಗೆ ಮಾಡಬೇಕು. ಓಕೆ, ನೀವು ಕೂಡ ಹೋಗಿ ಯಾರು ಸ್ಟಾರ್ಗಳಿಗೂ ಅವ್ರಿಗೆ ಯಾರಿಗೂ ಅಪ್ರೋಚ್ ಮಾಡಿಲ್ವಾ ಆಫ್ಟರ್ ಅಂಬಾರಿ ಆದ್ಮೇಲೆ? ಅಂಬಾರಿ ಆದ್ಮೇಲೆ ಇಲ್ಲ. ನಾನು ಯಾಕೆಂತಂದ್ರೆ ನಾವು ಹೋಗಿ ಅಪ್ರೋಚ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಒಂದೇ ಸಿನಿಮಾಗೆ ಯಾರೋ ಪ್ರೊಡ್ಯೂಸರ್, ದೊಡ್ಡ ಪ್ರೊಡ್ಯೂಸರೋ ಇಲ್ಲ ದೊಡ್ಡ ಯಾವುದೋ ಪ್ರೊಡಕ್ಷನ್ ಕಂಪ್ನಿನೋ ಬಂದಾಗ ನಾವು ಅವ್ರ ಜೊತೆ ಹೋಗಿ ಅಪ್ರೋಚ್ ಮಾಡ್ಬೋದು. ಬಟ್ ಒಂದು ಸಿನಿಮಾ ಆದ ತಕ್ಷಣನೇ ನಾವು ಹೋಗಿ ಅಪ್ರೋಚ್ ಮಾಡಕ್ ತುಂಬಾ ಕಷ್ಟ. ಮುಜುಗರ ಇರುತ್ತೆ. ಮುಜುಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಆಗಿದೆ ಅಂತ ತಕ್ಷಣನೇ ನಾವು ಹೋಗಿ ಅಪ್ರೋಚ್ ಮಾಡಿದ್ರೆ ಅವ್ರು ನಮ್ಮನ್ನ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋ ತರದ್ದು ಒಂದಿರುತ್ತೆ. ಹಂಗಾಗಿ ಓಕೆ ಹೊಸಬನಿಗೆ ಮಾಡೋಣ ಈ ಸಿನಿಮಾನ ಅಂತ ಅನ್ಕೊಂಡು ಎಲ್ಲಾ ಕಡೆ ಹುಡುಕ್ದಾಗ ಸಿಕ್ಕಿದ್ದೆ ಧ್ರುವ. ಫಸ್ಟ್ ನೀವು ಧ್ರುವ ಅಂತ ಫಿಕ್ಸ್ ಆಗಿರ್ಲಿಲ್ಲ, ಹೊಸಬಂಗ್ ಮಾಡ್ಬೇಕು. ಫಸ್ಟ್ ಕತೆ ರೆಡಿ ಆಗಿದೆ, ಕತೆ ಬರ್ದು ಎಲ್ಲ ಕತೆ ಎಲ್ಲ ಮಾಡ್ಕೊಂಡಿದ್ವಿ ಎಲ್ಲ. ಅದಾದ್ಮೇಲೆ ಬರ್ದೆಲ್ಲ ಆದ್ಮೇಲೆ ಈಗ ಸಿನಿಮಾನ ಹೊಸಬ್ರಿಗೆ ಮಾಡ್ಬೇಕು ಅಂತ. ಹೊಸಬ್ರು ಯಾರು ಅಂತ ದೆನ್ ಅವಾಗ ಸರ್ಚಿಂಗ್ ಸ್ಟಾರ್ಟ್ ಆಗಿದೆ. ಅದು ಸರ್ಚಿಂಗ್ ಶುರು ಆದಾಗ ಹೆಂಗೆ ಅಂತಂದ್ರೆ ಇದು
ಅಭಿನಯ ತರಂಗದ್ದು ಈ ಬೀದಿ ನಾಟಕಗಳೆಲ್ಲ ಮಾಡ್ತಾರಲ್ಲ, ಬೀದಿ ನಾಟಕ ನಾನೆಲ್ಲ ಈ ಡ್ರಾಮಾ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಎಲ್ಲಿ ಅಂದ್ರೆ ಹೊಸ ಮುಖಗಳು ಸಿಕ್ಕತ್ತೆ, ಯಾರು ಪರ್ಫಾರ್ಮೆನ್ಸ್ ಯಾರು ಚೆನ್ನಾಗಿ ಮಾಡ್ತಾರೆ ಏನು ಅಂತ ಅನ್ನೋದು. ಅವಾಗ ಬೀದಿ ನಾಟಕದಲ್ಲಿ ಅಭಿನಯ ತರಂಗ ಯಾವ್ದೋ ಒಂದು ಬೀದಿ ಊರುಭಂಗ ಅಂತ ಯಾವ್ದೋ ಒಂದು ಬೀದಿ ನಾಟಕ ನಡೀತಾ ಇರ್ಬೇಕಾದ್ರೆ ಸಿಕ್ಕಿದ್ದೆ ಧ್ರುವ. ಅವಾಗ ನನಗೆ ಗೊತ್ತಿಲ್ಲ ಧ್ರುವ ಸರ್ಜಾ ಫ್ಯಾಮಿಲಿ ಹುಡುಗ ಅನ್ನೋದೆಲ್ಲ ಗೊತ್ತಿಲ್ಲ. ಅವನು ನೋಡ್ಬಿಟ್ಟು ಅವನೇನೋ ಡೈಲಾಗ್ ಎಲ್ಲ ಜೋರಾಗಿ ಏನೇನೋ ರೋಡಲ್ಲೆಲ್ಲ ನಿಂತ್ಕೊಂಡು ಜೋರಾಗೆಲ್ಲ ಹೇಳ್ತಾ ಇದ್ದ. ಆವಾಗ ಎಲ್ಲ ಇದೆಲ್ಲ ನಾಟಕ ಎಲ್ಲ ಮುಗ್ದಾದ್ಮೇಲೆ ಬಾಯ್ಲಿ ಅಂತಂದ್ಬಿಟ್ಟು ಅವನ್ನ ಕರೆದು ನಿನ್ಗೊಂದು ಸಿನಿಮಾ ಇದರಲ್ಲಿ ಹೀರೋ ಮಾಡ್ತೀನಿ, ನೀ ಮಾಡ್ತೀಯ ಅಂತ ಅಂದ್ಬಿಟ್ಟು ಅಂದಾಗ ಮಾಡ್ತೀನಿ ಅಂತಂದಾಗ ಅವ್ನಿಗೆ ಅಡ್ರೆಸ್ ಕೊಟ್ಟು ಬಂದಿದೆ. ಈ ಅಡ್ರೆಸ್ಸು ನಂದು. ಯಾರು ಏನು ಎಂತ ಕೇಳಿಲ್ಲ, ನಾನು ಹೇಳಿದೆ. ಅಂಬಾರಿ ಅಂತ ಒಂದು ಸಿನಿಮಾ ಬಂದಿದೆಯಲ್ಲ ಅದ್ರ ಡೈರೆಕ್ಟ್ರು AP ಅರ್ಜುನ್ ಅಂತ ಅಂದ್ಬಿಟ್ಟು ನನ್ನ ಆಫೀಸಿಗೆ ಬಾ ಅಂತಂದ್ಬಿಟ್ಟು ಅಡ್ರೆಸ್ ಕೊಟ್ಟು ಬಂದೆ. ನಾಳೆ ಬಂದ ಆದ್ಮೇಲೆ ಎಲ್ಲ ಇದನ್ನೆಲ್ಲ ಅವಾಗ ಅವನು 108 kg ಇದ್ದ. ಅವನಿಗೆ ಹೇಳಿದೆ ಒಂದು 20-25 kg ಸಣ್ಣ ಆಗಬೇಕು ನೀನು. ಸಣ್ಣ ಆದರೆ ಖಂಡಿತವಾಗ್ಲೂ ಹೀರೋ ಮಾಡ್ತೀನಿ. ಅದ್ದೂರಿ ಅಂತ ಸಿನಿಮಾ ಟೈಟಲ್ ಫಿಕ್ಸ್ ಆಗಿದೆ. ಎಲ್ಲ ಟೈಟಲ್ ಫಿಕ್ಸ್ ಆಗಿದೆ, ಕತೆ ಫಿಕ್ಸ್ ಆಗಿದೆ, ಎಲ್ಲ ಆಗಿದೆ. ಅದ್ದೂರಿ ಅಂತ ಸಿನಿಮಾ. ನೀನು 20-25 kg ಕಡಿಮೆ ಆಗ್ಬೇಕು. 1 month ಟೈಮ್ ಇದೆ, ನೀನ್ ಬಾ ಅಂದಕ್ಕೆ 1 ಮಂತ್ 25 kg 1 month 20 kg ಕಡಿಮೆ ಆಗಿ ಬಂದ. ಕಡಿಮೆ ಆಗಿ ಬಂದ ದಿನ ನನ್ನ ಹತ್ರ ಅವತ್ತು ದುಡ್ಡಿರ್ಲಿಲ್ಲ, ನಮ್ಮ ಹತ್ರ ಫಿಕ್ಸ್ ಆಗಿದ್ರ ಯಾರು ಫಿಕ್ಸ್ ಆಗಿರ್ಲಿಲ್ಲ. ನಾನು ಫಸ್ಟ್ ಹೀರೋ ಇಟ್ಕೊಂಡು ಆಮೇಲೆ ಹುಡುಕಕ್ಕೆ ಶುರು ಮಾಡಿದ್ದು. ಅವನ್ನ ಕರೆದು ಅವತ್ತು ನನ್ನ ಹತ್ರ 5 rupees ಕಾಯಿನ್ ಇತ್ತು, ಕೊಟ್ಬಿಟ್ಟು ನೀನ್ ಈ ಸಿನಿಮಾಗೆ ಹೀರೋ ಅದ್ದೂರಿಗೆ, ಈ ಸಿನಿಮಾ ಅದ್ದೂರಿ ಅಂತ ಮಾಡಿದ್ರೆ ನಿನಗೆ ಮಾಡೋದು, ಇನ್ಯಾರಿಗೂ ಮಾಡಲ್ಲ ಅಂತ ಅಂದ್ಬಿಟ್ಟು ಅವತ್ತು ಫಿಕ್ಸ್ ಆಗಿದ್ದ. ಅದಾದ್ಮೇಲೆ ಅವ್ನು ಪ್ರತಿದಿನ ಬರೋಕ್ ಶುರು ಮಾಡ್ದ. ನಾನು ಡೈಲಾಗ್ ಬರೀತಾ ಇದ್ದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರಾಕ್ಟೀಸ್ ನಡೆಯೋದು. ಇಲ್ಲ ಇದ್ರಲ್ಲಿ ನಾಗರಬಾವಿಲಿ ಆಫೀಸ್ ಇತ್ತು, ಅಲ್ಲಿ ಶುರುವಾಯಿತು. ಒಂದು 6-7 ತಿಂಗಳು ಪ್ರಾಕ್ಟೀಸ್ ನಡೆಯೋದು, ರಿಹರ್ಸಲ್ ನಡೆಯೋದು. ಅದಾದ್ಮೇಲೆ ಇನ್ನೂ ಒಂದು ದೊಡ್ಡ ಕತೆ ಇದೆ. ಅದ್ದೂರಿಗೆ ಒಂದು 4-5 ಜನ ಪ್ರೊಡ್ಯೂಸರು ಮುಹೂರ್ತ ಮಾಡಿ ನಿಂತೋಯ್ತು ಅದು ಸಿನಿಮಾ. ಒಂದು 4 ಜನ ಪ್ರೊಡ್ಯೂಸರ್ ಮುಹೂರ್ತ ಮಾಡಿ ನಿಂತೋಗಿತ್ತು. ಅದಾದ್ಮೇಲೆ 5ನೇ ಪ್ರೊಡ್ಯೂಸರ್ ಬಂದು ಟೇಕ್ ಆಫ್ ಮಾಡಿದ ಸಿನಿಮಾ. ಏನಕ್ಕೆ 4 ಜನ ನಿಂತೋಗಿರೋ ಕಾರಣ ಅಂದ್ರೆ ಹೊಸಬ. ಯಾಕೆಂದ್ರೆ ಏನಾಗೋಗ್ತಾ ಇತ್ತು ಅಂತಂದ್ರೆ, ಇವತ್ತು ಬೆಳಿಗ್ಗೆ ನಾವೆಲ್ಲ ಎಲ್ಲ ಕತೆ ಎಲ್ಲ ಹೇಳಿ ಎಲ್ಲ ಒಪ್ಕೊಂಡು ಇದಾಯ್ತು ಅಂತಂತಂದ್ರೆ ನೆಕ್ಸ್ಟ್ ಡೇ ಒಂದು 3-4 ದಿನಕ್ಕೇನೆ ಕ್ಯಾನ್ಸಲ್ ಆಗೋದು. ಏನಕ್ಕೆ ರೀಸನ್ ಅನ್ನೋದು ನಮಗೆ ಗೊತ್ತಿಲ್ಲ. ಅಂತಂದ್ರೆ ಯಾರು ಏನ್ ಹೇಳಿರ್ತಾ ಇದ್ರು, ಏನ್ ಮಾಡ್ಕೊಂಡು ಗೊತ್ತಿಲ್ಲ. ಬಟ್ 4 ಜನ ಮುಹೂರ್ತ ಮಾಡಿ ಒಂದೊಂದ್ ದಿನ ಶೂಟಿಂಗ್ ಮಾಡಿ ನಿಂತಾದ್ಮೇಲೆ 5ನೇ ಪ್ರೊಡ್ಯೂಸರ್ ಕಂಟಿನ್ಯೂ ಮಾಡಿದ ಸಿನಿಮಾ ಅದ್ದೂರಿ. ಸಿನಿಮಾ ರಿಲೀಸ್ ಆದ್ಮೇಲೆ 4 ಜನ ಏನಾದ್ರು ಫೋನ್ ಮಾಡಿದ್ರಾ? ಡೆಫಿನೆಟ್ಲಿ ಸಿನಿಮಾ ಆಗಲಿ ಇನ್ನೊಂದು ಬಿಸ್ನೆಸ್ ಯಾವುದಾದ್ರು ನಂಬಿಕೆ ಅಂತೀವಲ್ಲ, ಯಾವಾಗ ನಮ್ಮ ಹತ್ತು ನಾವು ಇನ್ನೊಂದೇನು ಅಂತಂದ್ರೆ ಅದು ತಪ್ಪು ಅಂತಾನು ಏನಿಲ್ಲ. ಯಾಕೆಂತಂದ್ರೆ ಸಿನಿಮಾ ಯಾವಾಗ್ಲೂ ಅವ್ರವ್ರ ಡಿಸಿಷನ್ ಮೇಲೆ ಹೋಗುತ್ತೆ. ಯಾಕೆಂತಂದ್ರೆ ಹೊಸಬ ಅಂತಂದಾಗ 100 ಸತಿ ಯೋಚನೆಗಳು ಬರ್ತವೆ. ನಾವು ಹಾಕಿದ ದುಡ್ಡು ವಾಪಸ್ ಬರುತ್ತಾ, ಬರಲ್ವಾ, ಇವನ್ ಮೇಲೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್. ಯಾಕೆ ಅಂತಂದ್ರೆ ಅದು 4.25 ಕೋಟಿ ಬಡ್ಜೆಟ್ ಸಿನಿಮಾ. ಯಾಕೆಂತಂದ್ರೆ ಶುರು ಮಾಡ್ಬೇಕಾದ್ರೆ ಒಬ್ರಿಗೊಂದು ಜೋಶ್ ಇರುತ್ತೆ. ಶುರು ಆದ್ಮೇಲೆ ಯಾರೋ ಒಬ್ರು 4-5 ಜನ ಸಿಗ್ತಾರೆ. ಅಯ್ಯೋ ಅವನ ಮೇಲೆ ಹಾಕಿದ್ರೆ ದುಡ್ಡು ಬರುತ್ತಾ ಬರಲ್ವಾ ಅನ್ನೋ ಈ ಮಾತುಕತೆಗಳ ಶುರುವಾದಾಗ ಕೆಲವೊಂದು ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ತುಂಬಾ ಜನ ನಿರ್ದೇಶಕರು ಸತ್ತೋಗಿದ್ದಾರೆ ಅಂತಂದ್ರೆ ಅವ್ರ ಅವಕಾಶಗಳು ಸತ್ತೋಗಿದೆ ಅವ್ರಿಗೆ. ಅದನ್ನೆಲ್ಲ ಮೀರಿ ಅಂದ್ರೆ ಇಂಡಸ್ಟ್ರಿಲಿ ಹೊಸಬ್ರು ಅಂತ ಬಂದಿದ್ದಾರೆ ಅಂತಂದ್ರೆ ಅದು ಹೊಸ ಪ್ರೊಡ್ಯೂಸರ್ಗಳಿಂದಾನೇ ಬಂದಿರೋದು. ಹೊಸ ಪ್ರೊಡ್ಯೂಸರ್ ಇಂದಾನೆ. ಹೊಸ ಹುಡುಗನ ಯಾರೋ ಒಬ್ರು ಲಾಂಚ್ ಮಾಡ್ತಾರೆ ಅಂತಂದ್ರೆ ಈಗ ಯಾರ ಹತ್ರನೋ ದುಡ್ಡಿರುತ್ತೆ, ಯಾರಿಗೋ ಒಬ್ರಿಗೆ ಪ್ಯಾಷನ್ ಇರುತ್ತೆ. ಈ ಸಿನಿಮಾಯಿಂದ ದುಡ್ಡು ಬಂದ್ರೂ ಪರವಾಗಿಲ್ಲ, ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಸಿನಿಮಾ ನಾ ಮಾಡ್ತೀನಿ ಅಂತ ಬಂದು ಆ ಥರದ್ದಾಗಿರೋದೆ ಹೊಸೊಬ್ರು ಪ್ರೊಡ್ಯೂಸರ್ಗಳೇ ಹೊಸ ಹೀರೋಗಳನ್ನ ತಗೊಂಡ್ಬಂದಿರೋದು. ಆ್ಯಂಡ್ ಅದರಲ್ಲೂ 2ನೇ ಸಿನಿಮಾ ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. 4.25 ಕೋಟಿ ಬಜೆಟ್ ಅಂದಾಗ ನಿಜಗಳು ಗೊತ್ತಿಲ್ಲ. ನಿಮ್ಮ ಕಲ್ಪನೆ, ನಿಮ್ಮ ವಿಜುವಲೈಸೇಷನ್ನು, ಅವನ ಧೈರ್ಯ ಇರುತ್ತಲ್ಲ. ಅವತ್ತು ನಿಮ್ಗೆ ಥಿಯೇಟರ್ ಬಿಟ್ಟರೆ ಬೇರೆ ಬಿಸ್ನೆಸ್ ಇಲ್ಲ. ವಿಷಯದಲ್ಲಿ ಶಂಕರ್ ರೆಡ್ಡಿ ಅಂತ ಮಾಡಿದ್ದು ಅದ್ದೂರಿನ ಅವ್ರಿಗೊಂದು ನಿಮ್ಗೆ ಕತೆ ನನಗೆ TV9 ಮಂಜಣ್ಣ ಅಂತ ಇದ್ರಲ್ಲ, ಮಂಜುನಾಥ್ ಸಂಜೀವ್ ಅವರು
ನನ್ನನ್ನು ಕರ್ಕೊಂಡೋಗಿ ಆ ಪ್ರೊಡ್ಯೂಸರ್ಗೆ ಅಂಬಾರಿ ಅಂತ ಒಂದು ಸಿನಿಮಾ ಮಾಡಿದ್ದಾನೆ, ಅದ್ಭುತವಾಗಿದೆ ಸಿನಿಮಾ, ಈ ಹುಡುಗಗೆ ಸಿನಿಮಾ ಕೊಡಿ, ಈ ಹುಡುಗ ಚೆನ್ನಾಗಿ ಮಾಡ್ತಾನೆ, ಮಂಜಣ್ಣ ಕರ್ಕೊಂಡೋಗಿ ಬೋರಿಂಗ್ ಇನ್ಸ್ಟಿಟ್ಯೂಟಲ್ಲಿ ನನ್ನನ್ನು ಪರಿಚಯ ಮಾಡಿಸಿದಾಗ ಅವ್ರ ನಾಳೆ ನನ್ನ ಆಫೀಸಿಗೆ ಬನ್ನಿ ಅಂತಾರೆ ಶಂಕರ್ ರೆಡ್ಡಿ ಅವರು. ಸರಿ ಅಂತಂದ್ಬಿಟ್ಟು ನಾನು ಅವ್ರ ಆಫೀಸ್ಗೆ ಹೋದಾಗ, ಎಷ್ಟೊತ್ತು ಬೇಕಪ್ಪ ಕತೆ ಹೇಳೋಕ್ಕೆ? ನನಗೆ ಒಂದು 1 hour ಬೇಕು, ಪೂರ್ತಿ ಕತೆ ನರೇಷನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಕತೆ ಹೇಳ್ತಾ ಇದ್ದೀನಿ 10 ನಿಮಿಷ ಕತೆ ಹೇಳಿದ ತಕ್ಷಣನೇ ನನಗೆ ಇನ್ನೇನು ಬೇಡ, ಈ ಸಿನಿಮಾ ಚೆನ್ನಾಗಾಗತ್ತೆ, ಇದ್ರ ಮುಂದೆ ನೀನು ಕತೆ ಹೇಳ್ಬೇಡ ಅಂತ ಅಂದ್ಬಿಟ್ಟು ಅವತ್ತು ನನಗೆ 10,000 ರೂಪಾಯಿ ದುಡ್ಡು ಕೊಟ್ಟು, ಅಡ್ವಾನ್ಸ್ ಥರ ಇದನ್ನ ಇಟ್ಕೋ ಅರ್ಜುನ್ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟು ನನ್ನನ್ನು ಕಳಿಸ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅದ್ದೂರಿ. ಅವ್ರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರೋದು? ಇಲ್ಲ, ಅದಕ್ಕಿಂತ ಮುಂಚೆ ಒಂದು ಜಗ್ಗೇಶ್ ಅನ್ನೊಂದು ಒಂದು ಸಿನಿಮಾ ಮಾಡಿದ್ರು, ಲಿಫ್ಟ್ ಕೊಡ್ಲಾ ಅಂತನೋ ಯಾವುದೋ ಒಂದು ಕಾಮಿಡಿ ಸಿನಿಮಾ, ಬಸ್ಸಲ್ಲಿ ಹೋಗೋದು. ಹೌದೌದು, ಅದಾದ್ಮೇಲೆ ಈ ಸಿನಿಮಾ ಮಾಡಿದ್ದವ್ರು. ಅಂಡ್ ರಾಧಿಕಾ ಪಂಡಿತ್ ಹೀರೋಯಿನ್ ಅದ್ದೂರಿಗೆ ನಿಮ್ಮ 2ನೇ ಸಿನಿಮಾ, ಹಾಡುಗಳೆಲ್ಲ ಸೂಪರ್ ಡೂಪರ್ ಹಿಟ್ಟು. ಹೌದು, ಅದಾದ್ಮೇಲೂ ಒಂದು ದೊಡ್ಡ ಕಷ್ಟದ ಕತೆಗಳಿದೆ, ಹೇಳ್ತಾ ಹೋದ್ರೆ ಅಯ್ಯೋ ಬರೀ ಅದ್ದೂರಿದೆ ಒಂದು ದೊಡ್ಡ ಕತೆ ಆಗುತ್ತೆ. ಏನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದಾದ್ಮೇಲೆ ಸಿನಿಮಾ ಶುರುವಾಗುತ್ತೆ, ಒಂದು 5-6 ದಿನ ಶೂಟಿಂಗ್ ಆಗುತ್ತೆ. ಶಂಕರ್ ರೆಡ್ಡಿ ಅವ್ರ ತಂದೆ ತೀರೋಗ್ತಾರೆ, ಎಲ್ಲೋ ಕಾಶಿಗೆ ಹೋಗ್ತಾ ಇರ್ಬೇಕಾದ್ರೆ ಟ್ರೈನಿಂದ ಬಿದ್ದು ನೈಟ್ ಎಲ್ಲೋ ಅವ್ರು ಬಿದ್ದೋಗಿದ್ದಾರೆ, ಗೊತ್ತಿರಲ್ಲ, ನೈಟ್ ಬಿದ್ದೋಗಿರ್ತಾರೆ, ಟ್ರೈನಿಂದ ಬಿದ್ದೋಗಿರೋದು ಗೊತ್ತಿಲ್ಲ. ಅದಾದ್ಮೇಲೆ ನಾವು ಊಟಿಲಿ ಲೊಕೇಶನ್ ನೋಡೋಕ್ಕೆ ಅಂತ ಹೋಗಿರ್ತೀವಿ. ಅಲ್ಲಿಗೆ ನನಗೆ ಫೋನ್ ಬರುತ್ತೆ, ಹಿಂಗೆ ಶಂಕರ್ ರೆಡ್ಡಿ ಅವ್ರ ಫಾದರ್ ತೀರೋದ್ರು ಅಂತ ಅಂದ್ಬಿಟ್ಟು. ಅದಾದಮೇಲೆ ಪುನಃ ಅಲ್ಲಿಂದ ಬಂದು ಅವ್ರ ತಂದೆ ಬಾಡಿ ಎಲ್ಲ ಬರುತ್ತೆ, ಬಂದು ಅವ್ರ ಮನೆ ಹತ್ರ ಹೋದರೆ ಅದೆಲ್ಲ ಆದಮೇಲೆ ಒಂದು 3-4 ತಿಂಗಳು ಗ್ಯಾಪ್ ಕೊಡೋಣ ಅರ್ಜುನ, ನನಗೆ ಮೈಂಡ್ ಸೆಟ್ ಸರಿ ಇಲ್ಲ ಅಂತಾರೆ. ಸರಿ ಅಂದ್ಬಿಟ್ಟು 3-4 ತಿಂಗಳಾಗತ್ತೆ. ಅದಾಗಿ ತಿರ್ಗಾ ಸಿನಿಮಾ ಶುರುವಾಗೋ ಟೈಮ್ ಕರೆಕ್ಟಾಗಿ ಅವ್ರದ್ದೊಂದು ಈ IT ರೈಡ್ ಆಗುತ್ತೆ, ತಿರ್ಗಾ ಪ್ರಾಬ್ಲಮ್ ಆಗೋಗುತ್ತೆ. ಅದಾದಮೇಲೆ ಪುನಃ ಒಂದು 6-7 ದಿನ ಶೂಟಿಂಗ್ ಆಗಿದೆ. ಹೆಂಗೆ ಶೂಟಿಂಗ್ ಮಾಡೋದು ಅಂತಂದಾಗ ಜಯಣ್ಣವ್ರು ಇದಾರಲ್ಲ, ಅವರು ನನ್ನನ್ನು ಕರ್ಕೊಂಡು ಹೋಗಿ ಉದಯ ಟಿವಿಲಿ ಸಿನಿಮಾ ರೈಟ್ಸ್, ಯಾವುದು ಸ್ಯಾಟಲೈಟ್ ರೈಟ್ಸ್ನ ಮಾರಿಸಿ 1 ಕೋಟಿ ದುಡ್ಡು ಕೊಡ್ತಾರೆ ಅವತ್ತಿಗೆ. ಅದ್ದೂರಿ ಸಿನಿಮಾ ಶುರುವಾಗಕ್ಕಿಂತ ಮುಂಚೆ ಧ್ರುವ ಸರ್ಜಾ ಅವ್ರ ಮೇಲೆ ನಿಮ್ಮ ಕಾಂಬಿನೇಷನ್ 1 ಕೋಟಿಗೆ ಸ್ಯಾಟಲೈಟ್ 99 ಲಕ್ಷ ಸ್ಯಾಟಲೈಟ್ ಕೊಡ್ತಾರೆ. ಅದನ್ನ ಇಟ್ಕೊಂಡು ಸಿನಿಮಾ ಶೂಟಿಂಗ್ ಮುಂದುವರಿಸ್ತಾ ಇರ್ತೀವಿ. ಒಂದು 1/2-3/4 ಭಾಗ ಆಗುತ್ತೆ. ಅದಾದಮೇಲೆ ತಿರ್ಗಾ ನಿಲ್ಲುತ್ತೆ ಸಿನಿಮಾ, ಪುನಃ ನಿಂತಾದ್ಮೇಲೆ ತಿರ್ಗಾ ಫೈನಾನ್ಸ್ ಬೇಕು, ಇನ್ನೂ ಒಂದು ಅರ್ಧ ಸಿನಿಮಾ ಬ್ಯಾಲೆನ್ಸ್ ಇದೆ. ಆವಾಗ ನಮಗೆ ನಾಗಶೇಖರ್ ಡೈರೆಕ್ಟರ್ ಇರಲ್ಲ, ಅವರು ಮತ್ತು KP ಶ್ರೀಕಾಂತ್ ಅವ್ರಿಗೆ ಹೇಳ್ಬಿಟ್ಟು ನಾಗಶೇಖರ್ ಅವರು ಭಾಷಾ ಅಂತ ಅಂದ್ಬಿಟ್ಟು ಫೈನಾನ್ಷಿಯರ್ ಹತ್ರ ಕರ್ಕೊಂಡು ಒಂದು 50 ಲಕ್ಷ ದುಡ್ಡು ಬೇಕು, ಹಿಂಗೆ ಸಿನಿಮಾ ಹಿಂಗಾಗಿದೆ ಅಂತಂದಾಗ ಅವರು ಒಂದೇ ಮಾತಿಗೆ ಆಯಿತು ಕೊಡ್ತೀವಿ ಅಂತಂದ್ಬಿಟ್ಟು ಒಂದು 50 ಲಕ್ಷ ಕೊಡ್ತಾರೆ. 50 ಲಕ್ಷ ತಗೊಂಬಂದು ತಿರ್ಗಾ ಶೂಟಿಂಗ್ ಮಾಡ್ತಾ ಇರ್ತೀವಿ, ದುಡ್ಡು ಮುಗ್ದೋಗುತ್ತೆ. ಅದಾದ್ಮೇಲೆ ಪುನಃ ಭಾಷಾ ಅವ್ರ ಹತ್ರನೇ ಹೋಗಿ ಇನ್ನೊಂದು 50 ಲಕ್ಷ ಬೇಕು ಅಂತಂತೀವಿ, ತಿರ್ಗಾ ಕೊಡ್ತಾರೆ, ಅವ್ರ ಹತ್ರ 1 ಕೋಟಿ ತಗೋತೀವಿ. ಅದಾದಮೇಲೆ ನನ್ನ ತಿರ್ಗಾ ಇನ್ನೊಂದಷ್ಟು ಸಾಂಗ್ ಬ್ಯಾಲೆನ್ಸ್ ಇದೆ, ಇನ್ನೊಂದಷ್ಟು ಟಾಕಿ ಬ್ಯಾಲೆನ್ಸ್ ಇದೆ, ಅಂದರೆ 4.25 ಕೋಟಿ ದುಡ್ಡು. ಯಾಕೆಂದರೆ 1 ಕೋಟಿ ಅದು, 1 ಕೋಟಿ ಇದು, 2 ಕೋಟಿ ಆಗಿದೆ. ಅದಾದಮೇಲೆ ನನ್ನ ಮಂಡ್ಯ ಫ್ರೆಂಡ್ಸು ಒಂದು 4-5 ಜನ ಇದ್ದಾರೆ, ಅವ್ರ ಕಡೆಯಿಂದ ಒಬ್ಬರು ಒಂದು 15 ಲಕ್ಷ, ಒಬ್ಬರು ಒಂದು 20 ಲಕ್ಷ, ಇನ್ನೊಬ್ಬರು ಒಂದು 10 ಲಕ್ಷ, ಈ ಥರದ್ದು. ಅದಾದಮೇಲೆ ಇಷ್ಟ ಎಲ್ಲಿ ಸಿಗುತ್ತೆ ನಮ್ಗೆ ಹೆಂಗೆ ಅಂತಂದರೆ ಒಂದು 60,000 50,000 ದುಡ್ಡು ಸಿಕ್ಕಿದ್ರೆ ಆ ಥರದ್ದು ಒಂದು ಸೀನ್ ಹಾಕೊಳ್ಳೋದು, ಹೋಗಿ ಶೂಟ್ ಮಾಡೋದು. ಅವಾಗ ನಾಗರಬಾವಿಲಿ ಹೊಸ ಫ್ಲೈಓವರ್ಸು ಮತ್ತು ರೋಡ್ಸ್ ಎಲ್ಲ ಹೊಸದು, ನಮ್ದು ಎಲ್ಲೂ ಇಲ್ಲ ಅಂತಂದರೆ ನಾಗರಬಾವಿ ಸ್ಟುಡಿಯೋ, ಅಲ್ಲಿ ಹೋಗೋದು, ಆ ರೋಡಲ್ಲಿ ಶೂಟ್ ಮಾಡೋದು ಅದ್ದೂರಿ ಸಿನಿಮಾನ. ನನ್ನ ಹತ್ರ ಒಂದು ಸ್ವಿಫ್ಟ್ ಕಾರ್ ಇತ್ತು, ನಮ್ಮ ಹತ್ರ ಯಾವುದೂ ದುಡ್ಡಿಲ್ಲ ಅಂತಂದರೆ ಅದನ್ನು ತೊಗೊಂಡೋಗಿ ಅಡ ಇಡೋದು. ಒಂದು ಹತ್ತತ್ರ ಒಂದು 35-40 ಸತಿ ಆ ಕಾರ್ ಅಡ ಇಟ್ಟಿದ್ದೀವಿ. 1666 ಸ್ವಿಫ್ಟ್ ಕಾರ್, ರೆಡ್ ಕಲರು. ಅಲ್ಲಿ ಇಡೋದು, ತಗೊಂಬರೋದು, ಶೂಟ್ ಮಾಡೋದು, ತಿರ್ಗಾ ದುಡ್ಡು ಬಂದಾಗ ಬಿಡಿಸ್ಕೊಳ್ಳೋದು, ತಿರ್ಗಾ ಕಷ್ಟ ಆದಾಗ ತಿರ್ಗಾ ಇಡೋದು. ಈ ರೀತಿ ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡ್ತೀವಿ ಯಾವ್ದನ್ನ ಟಾಕಿ ಪೋರ್ಷನ್ ಎಲ್ಲಾನು. ಅದಾದಮೇಲೆ ತಿರ್ಗಾ ಸಾಂಗು 2 ಸಾಂಗ್ ಇದೆ, ತಿರ್ಗಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇದೆ, ಬ್ಯಾಲೆನ್ಸ್ ಇದೆ. ಆವಾಗ ನಮಗೆ ಬೆನ್ ಚಿಕ್ಕಸ್ವಾಮಿ ಅಂತ ಒಬ್ಬರು US ಅಲ್ಲಿ ಇದ್ದಾರೆ. ಆ ವ್ಯಕ್ತಿ ಶಂಕರ್ ರೆಡ್ಡಿ ಅವ್ರ ಕಡೆಯಿಂದ ಪರಿಚಯ ಆಗಿ ಮಿಕ್ಕಿದ್ದೆಲ್ಲ ಅವರು ಪೂರ್ತಿ ದುಡ್ಡೆಲ್ಲ ಹಾಕಿ ಸಿನಿಮಾ ಮುಗಿಸಿ ರಿಲೀಸ್ ಮಾಡ್ತೀವಿ. ಇದು ಒಂದು ದೊಡ್ಡ ಪ್ರೋಸೆಸ್ಸು.
ಮೋಸ್ಟ್ಲಿ ಈ ಸಿನಿಮಾ ಮಾಡಿ ಮುಗಿಯೋಷ್ಟರಲ್ಲಿ ಡೈರೆಕ್ಷನ್ ಜೊತೆಗೆ ಪ್ರೊಡಕ್ಷನ್ ಅನುಭವನು ತುಂಬ ಚೆನ್ನಾಗಿ ಬಂದಿರುತ್ತಲ್ಲ. ಪ್ರೊಡಕ್ಷನ್ ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಕಷ್ಟಗಳು ಅಂತಂದ್ರೆ ಏನು ಸಿನಿಮಾದಲ್ಲಿ ದುಡ್ಡು ಹೊಸ ಹುಡುಗನಿಗೆ ಯಾರು ಹಾಕಲ್ಲ, ದುಡ್ಡು ಹಾಕಲ್ಲ, ಯಾಕೆ ಹಾಕಲ್ಲ ಅನ್ನೋದು ಆ ಟೈಮಲ್ಲಿ ಗೊತ್ತಾಗೋಯ್ತು ನಮ್ಗೆ. ಗೊತ್ತಾಗಿರೋದು ಧ್ರುವ ಅವ್ರ ಕಡೆಯಿಂದ ಏನಾದ್ರು ಅಂದ್ರೆ, ಯಾಕಂದ್ರೆ ಅವ್ರ ಮಾವ ಅರ್ಜುನ್ ಸರ್ಜಾ ಅವರಾಗಿರ್ಲಿ, ಅವ್ರ ಫ್ಯಾಮಿಲಿ ಲಾಂಚ್ ಮಾಡ್ತಾ ಇದೀವಿ ಅಂತ ಆ ಕಡೆಯಿಂದ ಯಾರಾದರೂ ಸಪೋರ್ಟು ಆ ಥರ ಏನಾದರೂ ಟ್ರೈ ಮಾಡಿದ್ರ? ಇಲ್ಲ, ಲಾಂಚ್ ಮಾಡ್ತಾ ಇದ್ದಿದ್ದು ನಾವು ಇಲ್ಲಾಗಿದ್ರಿಂದ ಆ ಕಡೆಯಿಂದ ಆ ಥರದ್ದು ಯಾವುದು ಇದಾಗಲಿಲ್ಲ ನಮಗೆ. ಬಟ್ ಹೆಂಗಿತ್ತು ಫಸ್ಟ್ ಸಿನಿಮಾ 150 ಡೇಸ್ ಸಿನಿಮಾ ಕೊಟ್ಟು ಎರಡನೇ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ 15 ದಿನ ಮಾಡ್ತೀರಾ, ದುಡ್ಡಿಲ್ಲ, ಸ್ಟಾಪ್ ಆಗುತ್ತೆ, ಇಷ್ಟೊಂದು ಅಡೆತಡೆಗಳು. ಅವಾಗ ಐ ಮೀನ್ ಮೆಂಟಲಿ ಸ್ಟೇಟಸ್ ಅವಾಗಿನ ಇದಕ್ಕೆ ಸಿಚುವೇಶನ್ ಅಂದ್ರೆ ಸಿನಿಮಾ ಅಂದ್ರೆ ಸಾಕು ಅನ್ನೋ ಲೆವೆಲ್ಗೆ ಏನಾದ್ರು ಫ್ರಸ್ಟ್ರೇಟ್ ಆಗಿತ್ತು ಆ ಟೈಮಲ್ಲಿ? ಇಲ್ಲ, ಅಂದ್ರೆ ನಮ್ಗೇನು ಅಂತಂದ್ರೆ ಓಕೆ ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದೀವಿ, ಇಷ್ಟಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾನೆ ಅಂತಂದ್ರೆ ದುಡ್ಡು ತಗೊಂಬಂದು ಹಾಕೇ ಆಗ್ತಾನೆ ಅಂತ, ದುಡ್ಡು ಯಾರೋ ಒಬ್ಬ ದೇವ್ರು ಕಳಿಸ್ಕೊಡ್ತಾರೆ ನಮ್ಗೆ ಆಗ್ತಾರೆ ಅನ್ನೋದು ಒಂದು ಕಾನ್ಫಿಡೆಂಟ್ ಯಾವತ್ತಿಗೂ ಕುಗ್ಗಿರ್ಲಿಲ್ಲ. ಅವತ್ತಿಗೆ ಎಲ್ಲ ಮುಗ್ದಿದ್ದು ನಮ್ಗೇನೋ ಕೆಲಸ ಇಲ್ಲ ಅಂತಂದ್ರೆ ಎಡಿಟಿಂಗ್ ಮಾಡ್ತಾ ಇರ್ತಾ ಇದ್ವಿ. ಇಲ್ಲಾಂತಂದ್ರೆ ಸಾಂಗ್ಗಳದ್ದು ಸಾಂಗ್ ವಿಚಾರಕ್ಕೆ ಬಂದಾಗ ಹರಿಯಣ್ಣಂಗೆ ನಾವು ದುಡ್ಡೇ ಕೊಟ್ಟಿರ್ಲಿಲ್ಲ ಆ ಸಿನಿಮಾದಲ್ಲಿ. ಬುಡಪಿ ಮಾಡ್ತಾರಣ, ಮಾಡಿ ಮುಗಿಸ್ಬಿಡೋಣ, ಮುಗಿಸಾದ್ಮೇಲೆ ದುಡ್ಡು ಬರುತ್ತೆ, ಅದ್ರ ಪಾಡ್ಗೆ ಅದು ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಆ ಥರ ಸಾಂಗ್ಗಳು ಮಾಡಿಕೊಟ್ಟಿದ್ದು ಹರಿಕೃಷ್ಣ. ಯಾಕೆಂದ್ರೆ ನಾನು ಅವ್ರ ಫ್ಯಾಮಿಲಿ ನನ್ಗೆ ಒಂಥರ ಅಣ್ಣನ ಥರನೇ ಅವ್ರು. ಯಾಕೆಂದ್ರೆ ಅವ್ರಿಗೆ ದುಡ್ಡು ಯಾವತ್ತು ಅವರ ಮಧ್ಯದಲ್ಲಿ ಯಾವತ್ತಿಗೂ ದುಡ್ಡು ಅನ್ನೋದು ಬಂದೇ ಇಲ್ಲ. ಸಾಂಗ್ ಬೇಕು ಅಂತಂದ್ರೆ ಯಾವಾಗ ಬೇಕು ಅಂತ ಕೇಳೋರು ಅಷ್ಟೇ. ದುಡ್ಡು ಬೇರೆ ಪ್ರೊಡ್ಯೂಸರ್ ಅಂತ ಬಂದಾಗ ದುಡ್ಡು ಅವ್ರದ್ದು ಸಂಬಂಧ. ಬಟ್ ಅಂಬಾರಿ ಅದ್ದೂರಿಗೆ ಯಾವತ್ತಿಗೂ ದುಡ್ಡಿನ ವಿಚಾರ ಬಂದೇ ಇಲ್ಲ. ಅವರ ಹರಿಯಣ್ಣ ಫಸ್ಟ್ ಅಂಬಾರಿ ಸಿನಿಮಾ ಮಾಡ್ಬೇಕಾದ್ರೆ ಅಂಬಾರಿ ಟೈಟ್ಲ್ ಚೆನ್ನಾಗಿದೆ, ನಾನು ಕತೆ ಚೆನ್ನಾಗಿದೆ, ನಾನು ಸಿನಿಮಾ ಮಾಡ್ತೀನಿ ಅಂತನ್ಬಿಟ್ಟು. ಅದ್ದೂರಿ ಅಂತ ಬಂದಾಗ ಅಣ್ಣ ಪ್ರೊಡ್ಯೂಸರ್ ಇಲ್ಲ ಅಂದಾಗ, ಪ್ರೊಡ್ಯೂಸರ್ ಅಂತ ಯಾರು ಕೇಳಿದ್ದು ನಿನ್ನ ಹತ್ರ ಪ್ರೊಡ್ಯೂಸರ್ ಇದಾರ, ದುಡ್ಡಿಲ್ಲ, ನಿನಗೆ ಸಾಂಗ್ ತಾನೇ ಬೇಕು, ನಾ ಮಾಡ್ಕೊಡ್ತೀನಿ ಬಿಡು ಅಂತನ್ಬಿಟ್ಟು. ಅವ್ರು ಹೆಂಗೆ ಅಂತಂದ್ರೆ ಯಾವ ಸ್ಟಾರ್ಗೂ ಕಡಿಮೆ ಇಲ್ಲದೆ ಇರೋ ಥರದ್ದು ಸಾಂಗ್ಗಳನ್ನ ಕೊಟ್ಟಿದ್ದು ಅದ್ದೂರಿಲಿ. ಎಲ್ಲ ಸಾಂಗು ಇಟ್ಟು ಅದ್ರಲ್ಲಿ ನಂದೊಂದು ಎಕ್ಸ್ಪೀರಿಯನ್ಸ್ ಇದೆ. ಆ ಅಮಾಟೆ ಸಾಂಗು ತಾವರೆಕೆರೆ ಬೂತ್ ಬಂಗ್ಲೆ ಹತ್ರ ಶೂಟ್ ಮಾಡ್ತಾ ಇದ್ದೆ. ನೈಟ್ ನಾನು ಕವರೇಜಿಗೆ ಬಂದಿದ್ದೆ ನನ್ನ ಚಾನಲಿಂದ. ಹೌದು, ಸಾಂಗ್ ನಡೀತಾ ಇರ್ಬೇಕು. ಹೌದು. ಅಂಡ್ ಟೆಕ್ನಿಷಿಯನ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಸಿನಿಮಾಗೆಲ್ಲ. ಒಂದು ಟೀಮ್ ಅಪ್ ಆಗಿ ಎಲ್ಲ ಕ್ಯಾಮ್ರಾಮನ್ ಹೊಸಬ್ರು, ಹೀರೋ ಹೊಸಬ್ರು, ಮತ್ತು ಅದಾದ್ಮೇಲೆ ಪ್ರೊಡ್ಯೂಸರು ಅವರು ಅಷ್ಟೇ, ಶಂಕರ್ ರೆಡ್ಡಿ ಅವ್ರು ಬರ್ತಾ ಇರ್ಲಿಲ್ಲ ಸೆಟ್ಗೆ, ನೀವು ಮಾಡ್ಕೊಳ್ಳಿ ಶೂಟಿಂಗ್ ಅಂತಂತನ್ನೋರು. ಸರಿ, ಈ ತರ ಅಂದ್ರೆ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೋ ಅವ್ರವ್ರ ಹತ್ರ ಎಲ್ಲ ದುಡ್ಡು ತಗೊಂಬರೋದು, ಸಿನಿಮಾ ನಮ್ಗೆ ಅವಾಗ ಏನಾಗಬೇಕು, ಸಿನಿಮಾ ಮುಗಿಸ್ಬೇಕು, ರಿಲೀಸ್ ಮಾಡ್ಬೇಕು, ಇಷ್ಟೇ ಇದ್ದಿದ್ದು ತಲೆಯಲ್ಲಿ. ರಿಲೀಸ್ ಮಾಡ್ತೀರಾ, ಅದು ಗೆಲ್ಲುತ್ತೆ ಸಿಲ್ವರ್ ಜೂಬ್ಲಿ ಅದ್ದೂರಿ. ಅವಾಗ ಸಿನಿಮಾ ಎಲ್ಲ ಮುಗಿದಾದ್ಮೇಲೆ ಏನಾಗುತ್ತೆ, ನಮಗೆ ಅರ್ಲಿ ಇದು 9 ಗಂಟೆಗೆ ಶುರು ಆಗುತ್ತೆ ಸಿನಿಮಾ. ಶುರು ಆದ್ಮೇಲೆ ನಾವು ಸಿನಿಮಾ ನೋಡಿದಾಗ ನಮ್ಗೆ ಅನ್ಸಿದ್ದು ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಸಖತ್ತಾಗಿದೆ ಅಂತ ಅಂದ್ಕೊಂಡಿದ್ವಿ. ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬಂದವರು ಫಸ್ಟ್ ಹಾಫ್ ಸೂಪರ್, ಸೆಕೆಂಡ್ ಹಾಫ್ ಎಕ್ಸ್ಟ್ರಾರ್ಡಿನರಿ ಅಂದರು. ನಮಗೆ ಫಸ್ಟ್ ಮಾರ್ನಿಂಗ್ ಶೋ ಇಂಟರ್ವಲ್ ಬಿಟ್ಟು ಹೊರಗಡೆ ಬಂದರೆ 4 ಶೋಗೆ ಆಗುವಷ್ಟು ಜನ ಹೊರಗಡೆ ಇತ್ತು. ಇದೇ ಥರ ಎಂಟೈರ್ ಕರ್ನಾಟಕದಲ್ಲಿ ಹೌಸ್ಫುಲ್ ಆಗಿತ್ತು ಸಿನಿಮಾ. ಹತ್ತತ್ರ ಸಿನಿಮಾಕ್ಕೊಂದು ಓಪನಿಂಗ್ ಮೈಸೂರು ಗಾಯತ್ರಿ ಥಿಯೇಟ್ರಲ್ಲಿ 47 ದಿನನೋ 48 ದಿನನೋ ಹೌಸ್ಫುಲ್ ಬೋರ್ಡ್ ತೆಗ್ದೇ ಇರಲಿಲ್ಲ. ಅಲ್ಲಿ ಮತ್ತೆ ಸಂಜಯ್ ಥಿಯೇಟ್ರಲ್ಲಿ, ಮತ್ತೆ ದಾವಣಗೆರೆ ಅಶೋಕ ಥಿಯೇಟ್ರಲ್ಲಿ. ಆ ಥರದ್ದು ಈ ಕಷ್ಟಗಳೆಲ್ಲ ಏನು, ಈ ಪ್ರತಿದಿನ ಎಲ್ಲ ಏನು ಅನುಭವಿಸಿದ್ವಲ್ಲ, ಆ ಕಷ್ಟಗಳು ಎಲ್ಲನೂ ಮರೆಸ್ಬಿಡ್ತು ಆ ಗೆಲುವು. ಅದರಲ್ಲಿ ಇನ್ನೂ ಒಂದು ನೆನಪಿಸ್ಕೋಬೇಕಾಗಿದ್ದು ಅಂತಂದ್ರೆ, ನಾವೆಲ್ಲೋ ಒಂದು ಕಡೆ ಶೂಟ್ ಮಾಡ್ತಾ ಇದ್ವಿ. ಅಂದರೆ ಅದ್ದೂರಿಲಿ ತುಂಬ ನನಗೆ ಬೇಜಾರಾಗಿದ್ದು ಒಂದು ಸಿಚುವೇಶನ್ ಅಂತಂದರೆ, ಎಲ್ಲೋ ಶೂಟ್ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಜಾಗದಲ್ಲಿ ಎಲ್ಲ ಮುಗ್ದೋಯ್ತು. ನಮ್ಮ ಹತ್ರ ಅವತ್ತು ಅವ್ರಿಗೆ ಆ ಲೊಕೇಶನ್ ಕೊಡೋಕೆ ದುಡ್ಡಿರಲಿಲ್ಲ. ಯಾವ ಲೊಕೇಶನ್ ಅಂತ ಬೇಡ, ಆ ಲೊಕೇಶನ್ ಕೊಡೋಕೆ ದುಡ್ಡಿರಲಿಲ್ಲ. ನಮ್ಮ ಇಡೀ ಇದನ್ನೆಲ್ಲ ಸೇರಿಸಿ ಲಾಕ್ ಮಾಡಿದ್ರು ಗೇಟ್ನ, ದುಡ್ಡು ಕೊಟ್ಬಿಟ್ಟು ಹೊರಗಡೆ ಹೋಗಿ ಅಂತಂದ್ಬಿಟ್ಟು. ಆವಾಗ ನನಗೆ ಯಾರು ಇಲ್ಲ, ಬೆಂಗಳೂರಲ್ಲಿ ಯಾರು ಗೊತ್ತಿಲ್ಲ. ನಮ್ಮ ಅಮ್ಮನಿಗೆ ಲಾಕ್ ಮಾಡಿದ್ರು ಒಳಗಡೆ. ಎಲ್ಲರೂ ಫುಲ್ ಟೀಮ್, ಎಲ್ಲರೂ ಅಂದ್ರೆ ಆರ್ಟಿಸ್ಟ್ ಎಲ್ಲ ಬಿಟ್ರು. ಅಂದ್ರೆ ನಾವು ಎಲ್ಲ ಹೋಗದಾದ್ಮೇಲೆ ಈಗ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಕೊಡ್ಲೇಬೇಕು. ಲಾಕ್ ಮಾಡಿದ್ರು. ದುಡ್ಡೇನಿದೆ ಅದನ್ನು ಕೊಟ್ಬಿಟ್ಟು ಹೋಗಿ ಅಂತ. ನಮ್ಗೆ ಯಾರೂ ಗೊತ್ತಿಲ್ಲ. ನಾನು ನಮ್ಮ ಅಮ್ಮನಿಗೆ ಕಾಲ್ ಮಾಡಿದೆ. ಅವತ್ತು ಹತ್ರ ಕೊಡಬೇಕಾಗಿದ್ದೆ 28,000 30,000 ರುಪೀಸ್ ಏನೋ ಕೊಡಬೇಕಾಗಿತ್ತು. ಅಮ್ಮನಿಗೆ ಕಾಲ್ ಮಾಡಿದಾಗ ಅಮ್ಮನ ಹತ್ರನೂ ದುಡ್ಡಿಲ್ಲ. ಬಟ್ ಅದೊಂದು ಇನ್ಸಿಡೆಂಟ್ ಮಾತ್ರ ನನಗೆ ಇವತ್ತಿಗೂ ನೆನಪಿದೆ, ಬೇಜಾರಿದೆ. ನಮ್ಮ ಅಮ್ಮಂದು ಮಾಂಗಲ್ಯ ಸರನ ಇದನ್ನ ಇಟ್ಬಿಟ್ಟು ಕೊಟ್ಟಿದ್ರು ಅವತ್ತು. ಆ ಒಂದು ಇನ್ಸಿಡೆಂಟ್ ಮಾತ್ರ ಬೇಜಾರಾಗುತ್ತೆ.
ಅದ್ದೂರಿ ಟೈಮಲ್ಲಿ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಸಿಕ್ಕಿದ್ರ ಮತ್ತೆ ಆ ವ್ಯಕ್ತಿ ಮುಂದೆ ಸಿಕ್ಕಿದ್ರು ತುಂಬ ಸಾರಿ. ಮೋಸ್ಟ್ಲಿ ಅವ್ರು ರಿಗ್ರೆಟ್ ಮಾಡಿರ್ತಾರೆ ಮೋಸ್ಟ್ಲಿ ಸಿಚುವೇಶನ್ ಏನಾದರೂ ಯಾಕೆ ಹೇಗಾಯಿತು ಅಂತ ಗೊತ್ತಾದರೆ. ಇಷ್ಟು ಇದರಲ್ಲಿ ನಡೆದಂಥದ್ದು ಆ ಸಿನಿಮಾ